ಈಗ ನಾ ಏನಂದೆ, ಯಾವುದೇ ಒಂದು ಅಟ್ಯಾಕರ್ ಬಂತಂದ್ರೆ ಇಲ್ಲಿ ಬಂದು ಬಾಂಡ್ ಆಕೈತ ಅದು ಹಿಂಗೆ. ಈಗ 5 ಬಾಂಡ್ ಅಂತೂ ಮಾಡೋಕ್ಕಾಗಲ್ಲ ಅಂತಂದೆ. ಕಾರ್ಬನ್ ಅದಕ್ಕೆ ಒಂದನ್ನು ಬಿಡ್ಬೇಕಾಕೈತೆ ಅಂತಂದೆ. ಸೊ ಈಗ ಬಿಡುವಾಗ ಈ ಕ್ಲೋರಿನ್ ಬಿಡ್ತೈತೆ ಅಂತ ತಿಳ್ಕೊ. ಇಮ್ಯಾಜಿನ್ ಕ್ಲೋರಿನ್ ಬಿಡ್ಬೇಕಂದ್ರೆ ಅದಿನ್ನೂ ಲಾಲ್ಚಿನೇ ಐತಿ. ಅದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ತನ್ನ ಕಡೆ ಮಾಡ್ಕೊಂಡೈತಿ. ಬಟ್ ಅದು ಬಿಡುವಾಗ ಎರಡೂ ಇದು ತೊಗೊಂಡು ಹೋಗ್ಬಿಡ್ತೈತಿ. ಎರಡು ಶೇಡ್ ಇರ್ತಾವೆ ಎರಡರ ನಡು. ಬಟ್ ಇದ್ರ ಕಡೆ ಸ್ವಲ್ಪ ಇರ್ತೈತೆ ಎಲೆಕ್ಟ್ರಾನ್ಸ್, ಇದ್ರ ಕಡೆ ಇದ್ರ ಸಮೀಪ ಇರ್ತೈತೆ. ಬಟ್ ಹೋಗೋದಿತ್ತಂತಿಗೋ, ಇದು ಕಾರ್ಬನ್ ಬಿಡಕ್ಕೆ ತಯಾರೈತೆ ಅದನ್ನು. ಇದನ್ನು ಕುಂದಿರ್ಸ್ಕೋಬೇಕಲ್ಲ, ಇದನ್ನು ಕುಂದಿರ್ಸ್ಕೊಳಕ್ಕೆ ಇದನ್ನು ಬಿಡಬೇಕಲ್ಲ, ಯಾಕಂದ್ರೆ 4 ಬಾಂಡ್ ಹಾಕ್ಕವು. ಸೊ ಇದು ಕುಂತಂಗೆ ಮಾಡ್ತೈತಿ. ಇದನ್ನು ಬಿಡುವಾಗ ಏನು ಮಾಡ್ತೈತಿ, ಇದು ನಾವು ಹಾಗೆ ಯಾಕೆ ಹೋಗಲಿ ಅಂತ ಈ 2 ಎಲೆಕ್ಟ್ರಾನ್ಸು ತನ್ನ ಕೂಡ ತೊಗೊಂಡು ಹೋಗ್ಬಿಡ್ತೈತಿ. ಅಂದರೆ ಅಷ್ಟು ಎಲೆಕ್ಟ್ರಾನ್ಸ್ ಇದ್ರ ಕಡೆ ಹೋಗು. ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ ತೊಗೊಂತಂದ್ರೆ ಇದಕ್ಕೆ ಮೈನಸ್ ಚಾರ್ಜ್ ಬರ್ತೈತಿ. ಸೊ ಈ Cl- ಹಾರೋಗ್ಬಿಡ್ತೈತಿ. ಇದು ಎಲೆಕ್ಟ್ರಾನ್ಸ್ ಕಳ್ಕೊಂತಲ ಪೂರ. ಇಷ್ಟೊತ್ತನ ಸ್ವಲ್ಪ ದೂರ ಹೋಗಿತ್ತು ಅಷ್ಟೇ ಎಲೆಕ್ಟ್ರಾನ್ಸ್. ಈಗ ಪೂರ ಕಳ್ಕೊಂಡೇ ಬಿಡ್ತು ಎಲೆಕ್ಟ್ರಾನ್. ಈಗ ಇದಕ್ಕೆ ಏನಾಗುತ್ತೆ, ಫುಲ್ ಪಾಸಿಟಿವ್ ಚಾರ್ಜ್ ಬಂದುಬಿಡ್ತೈತಿ. ಇದು ಫುಲ್ ಹೋಗ್ಬಿಡ್ತೈತಿ. ಈಗ ಇದಕ್ಕೆ ಏನಂತಾರೆ, ಕಾರ್ಬೋಕ್ಯಾಟಯನ್ ಅಂತಾರೆ ಅದಕ್ಕೆ. ಹಿಂಗೆ ಪಾಸಿಟಿವ್ ಚಾರ್ಜ್. ಈಗ ಇದು ಪಾಸಿಟಿವ್ ಆಯಿತಾ, ಇದು ಏನಾಗೈತಿ, ಈಗ ಎಲೆಕ್ಟ್ರೋಫೈಲ್ ಆಗೈತಿ. ಎಲೆಕ್ಟ್ರೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ಲವಿಂಗ್. ಯಾಕಂದ್ರೆ ಪಾಸಿಟಿವ್ ಚಾರ್ಜ್ ಐತಿ, ನೆಗೆಟಿವ್ ಚಾರ್ಜ್ ಬೇಕನ್ನತೈತಿ. ಇಲ್ಲ ಐತಿ ನೆಗೆಟಿವ್ ಚಾರ್ಜ್. ಇದಕ್ಕೆ ಇದು ಬಂದು ಕೂಡ್ತೈತಿ. ಹೆಂಗೆ ಕೂಡ್ತೈತಿ ಇದು ಮೈನಸ್ ಚಾರ್ಜ್ ಐತಂದ್ರೆ ಇದ್ರ ಕಡೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅದಾವ. ಅದೇನು ಮಾಡುತ್ತೆ, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇಲ್ಲಿ ಕೊಡ್ತೈತಿ 2 ಎಲೆಕ್ಟ್ರಾನ್ ಬಾಂಡ್ ಫಾರ್ಮ್ ಮಾಡ್ಕೊಳಕ್ಕೆ. ಸೊ 2 ಎಲೆಕ್ಟ್ರಾನ್ಸ್ ಇರ್ತಲ್ಲ, ಇದ್ರ ಕೂಡ ಶೇರ್ ಮಾಡ್ತೈತೆ ಅದು. ನೀನು ತೊಗೊಂತೆ. ಈಗ ಮೊದಲು ಇದ್ರ ಕಡೆ ಅಷ್ಟೇ ಇತ್ತು, ಈಗ ಶೇರ್ ಮಾಡ್ಬೋದು. ಈಗ ಇದಕ್ಕೂ ಬಂತಿಲ್ಲ 2 ಎಲೆಕ್ಟ್ರಾನ್ಸಿಗೆ, ಇದಕ್ಕೆ ಪ್ಲಸ್ ಸೈನ್ ಹೋಗ್ಬಿಡ್ತೈತಿ. ಸೊ ಇದೇನಂತ ಶೇರ್ ಆತಿ, ಅಂದ್ರೆ ಬಾಂಡ್ ಆತಿಲ್ಲ.